ಹಲೋ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಈ ಸೆಷನಲ್ಲೇ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಆಗಿರೋ ಕನ್ಸೆಪ್ಟನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಟೂಲ್ಸ್ ಇರಲಾರ್ದೆ ಮ್ಯಾಥ್ಸೇ ಮುನ್ನಡೆಯೋದಿಲ್ಲ. ಪ್ರತಿಯೊಂದು ಸ್ಟೆಪ್ಪಿಗೂ ಈ ಟೂಲ್ಸ್ ಅಂದರೆ ಈ ಕನ್ಸೆಪ್ಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರುತ್ತೆ. ನೋಡಿದ್ದೀರಾ, ಕಲ್ತಿದ್ದೀರಾ, ಆದ್ರೂ ಈ ಕನ್ಸೆಪ್ಟಲ್ಲಿ ಕೆಲವೊಂದು ನಿಮಗೆ ಡೌಟ್ ಇರುತ್ತೆ. ಹಾಗೆ ಕನ್ಸೆಪ್ಟ್ ಈ ಇನ್ಫಿನಿಟಿ ಬಗ್ಗೆ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ. ಏನಿದೆ ಇನ್ಫಿನಿಟಿ ಅಂದರೆ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಇರೋದಿಲ್ಲ. ಬರೀ ನಿಮಗೆ ಅರ್ಥ ಗೊತ್ತು ಇನ್ಫಿನಿಟಿದು, ಆದರೆ ಅದರ ಒಳಾರ್ಥ ಏನು ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರೋದಿಲ್ಲ. ಈ ಒಂದು ಕ್ಲಾಸಲ್ಲೇ ನಿಮಗೆ ಪ್ರತಿಯೊಂದನ್ನು ಎಕ್ಸಾಂಪಲ್ ಮುಖಾಂತರ ತಿಳಿಸ್ತಾ ಸಾಗುತ್ತೀನಿ. ಸೊ ಈ ವಿಡಿಯೋನ ತಪ್ಪದೆ ನೋಡ್ತಾ ಸಾಗಿ. ಓಕೆ, ಸ್ಟಾರ್ಟಿಂಗಲ್ಲೇ ಇವತ್ತಿನ ಈ ಕನ್ಸೆಪ್ಟ್ ಬಂದುಬಿಟ್ಟು ಜೀರೋ ಆ್ಯಂಡ್ ಇನ್ಫಿನಿಟಿ. ಯಾವ ರೀತಿ ಎಕ್ಸಾಂಪಲ್ ಬರುತ್ತೆ, ಇವುಗಳ ಮೀನಿಂಗ್ ಏನು, ಪ್ರತಿಯೊಂದನ್ನು ನೋಡ್ತಾ ಸಾಗುವ. ಸೊ ಫಸ್ಟಿಗೆ ಬಂದುಬಿಟ್ಟು ಜೀರೋದು ನೋಡ್ತಾ ಸಾಗುವ. ರೈಟ್, ಏನೋ ಜೀರೋ ಯಾವ ರೀತಿಯಲ್ಲೆಲ್ಲ ಎಕ್ಸಾಂಪಲಲ್ಲಿ ಬರುತ್ತೆ, ಜೀರೋದು ನೋಡ್ತಾ ಸಾಗುವ. ಏನು ಒಂದನೇದು, ಎನಿ ನಂಬರ್ ಪ್ಲಸ್ಸೇ ಇರಲಿ ಮೈನಸ್ಸೇ ಇರಲಿ. ಎನಿ ನಂಬರ್ ಅಂದರೆ ಯಾವುದೇ ಸಂಖ್ಯೆ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಕನ್ನಡ ಮಕ್ಕಳಿಗೆ. ಎನಿ ನಂಬರ್ ಯಾವುದೇ ಸಂಖ್ಯೆ ಪ್ಲಸ್ಸಲ್ಲೇ ಇರಲಿ ಮೈನಸ್ಸಲ್ಲೇ ಇರಲಿ, ಜೀರೋ ಜೊತೆ ಆಪ್ರೇಟ್ ಆಗ್ತಾ ಇದ್ರೆ ಆವಾಗ ಏನು ಬರುತ್ತೆ, ಅದೇ ನಂಬರೇ ಬರುತ್ತೆ. ಅ ನಂಬರ್ ಇಟ್ ಸೆಲ್ಫ್. ಅಂದರೆ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತು, ಇದು ಜಾಸ್ತಿ ಏನು ಹೇಳೋಕೆ ಹೋಗೋದಿಲ್ಲ. ಎನಿ ನಂಬರ್ ಅಂದರೆ 5 ತಗೋತೀನಿ, 5 ಪ್ಲಸ್ ಎ ತಗೊಳ್ಳಿ, 0 ಅಂದರೆ ಎಷ್ಟು, 5 ಗೊತ್ತಿದೆ ಸಿಂಪಲ್ ಆಗಿ. ಅದೇ 0 ಮೈನಸ್ 100 ಅಂದರೆ ಎಷ್ಟು, -100. ಅದೇ a ಪ್ಲಸ್ 0 ಈಸ್ ಈಕ್ವಲ್ಸ್ ಟು a. ಅದೇ 0 ಪ್ಲಸ್ p ಈಸ್ ಈಕ್ವಲ್ಸ್ ಟು p. ಅಂದರೆ ಯಾವುದೇ ಒಂದು ನಂಬರನ್ನು 0 ಜೊತೆಗೆ ಪ್ಲಸ್ಸೇ ಮಾಡಿ ಇಲ್ಲ ಮೈನಸ್ಸೇ ಮಾಡಿ. ಇದರ ಅರ್ಥ ನೋಡಿ, ಪ್ಲಸ್ ಆರ್ ಮೈನಸ್ ಅಂದರೆ ಪ್ಲಸ್ಸೇ ಮಾಡಿ ಇಲ್ಲ ಮೈನಸ್ಸೇ ಮಾಡಿ, ಅದೇ ನಂಬರೇ ಬರುತ್ತೆ. ಸಪೋಸ್ ಈಗ ನಿಮಗೆ ಡೌಟ್ ಉಳಿಬೋದು, ಹೇಗೆ 0 ಮೈನಸ್ ಆಫ್ 5 ಇದೇನು ಬರುತ್ತೆ ಅಂತಂದರೆ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಹಾಗಾದರೆ ಎಷ್ಟು ಬಂತು, +5. ಹೇಗೆ ಮಾಡಿದ್ವಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ +5 ಈ ರೀತಿ. ಓಕೆ, ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಸಾಗಿ ಸ್ನೇಹಿತರೆ. ಏನು ಟಫ್ ಇರೋದಿಲ್ಲ. ಏನಾದರೂ ಡೌಟ್ ಇತ್ತು ಅಂದರೆ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಬಹುದು. ಸಿಂಪಲ್ ಇದೆ, ಇದೆಲ್ಲ ಗೊತ್ತಿರುತ್ತೆ, ಆದರೂ ನಮ್ದು ಹೇಳೋ ಕರ್ತವ್ಯ ಹೇಳ್ತೀವಿ. ಸೊ ನೆಕ್ಸ್ಟ್ ಆಗಿ ಇಲ್ಲಿ ಹಿಡಿದು ಸ್ಟಾರ್ಟ್ ಆಗುತ್ತೆ ನೋಡಿ. ಎನಿ ನಂಬರ್ ಇಂಟು 0. ಎನಿ ನಂಬರ್ ಇಂಟು 0 ಅಂದರೆ ಯಾವುದೇ ಸಂಖ್ಯೆ ತಗೊಳ್ಳಿ, 5. ಎನಿ ನಂಬರ್ ಅಂದರೆ ಎಷ್ಟು ತಗೋತೀನಿ ನಾನು, ಬೇಕಾದ ಸಂಖ್ಯೆ ಜೊತೆಗೆ 0ವನ್ನು ಗುಣಾಕಾರ ಮಾಡಿದಾಗ ಬರುವ ಆನ್ಸರ್ ಎಷ್ಟು, 0ನೇ. ಅಂದರೆ ಬೇಕಾದ ನಂಬರ್ ತಗೊಳ್ಳಿ, 5 ತಗೋತೀನಿ, 5 ಇಂಟು 0 ಅಂದರೆ 0. 100 ಇಂಟು 0 ಅಂದರೆ 0. ನಾನು ಬೇಕಾದ ನಂಬರ್ ತಗೋತೀನಿ ಅಂದರೆ -28215 ಇಂಟು 0, ಹೌದು 0. ಅಂದರೆ 0 ಜೊತೆಗೆ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದಾಗ ಬರುವ ಸಂಖ್ಯೆಯಷ್ಟು 0. ಅದು ಪ್ಲಸ್ಸೇ ಇರಲಿ ಮೈನಸ್ಸೇ ಇರಲಿ. ಸಪೋಸ್ ಈಗ ನೋಡಿ, ಪಿ ಅಂತ ತಗೋತೀನಿ, ಪಿ ಈಸ್ ಎನಿ ನಂಬರ್, ಪಿ ಇಂಟು 0 0ನೇ. ಸಪೋಸ್ ಈಗ ನಾವು ಡೈಲಿ ಲೈಫಲ್ಲಿ ಹೇಳೋದಾಗಿತ್ತು ಅಂದರೆ ನಾನು ಅಂದರೆ ನಾನು 0 ಜೊತೆ ಮಲ್ಟಿಪ್ಲಿಕೇಶನ್ಲಿ ಆದೆ ಅಂದರೆ ಅದ್ರ ಕೂಡ ಆನ್ಸರ್ ಏನು ಬರುತ್ತೆ, 0ನೇ. ಅಂದರೆ ಮೀನಿಂಗ್ ಲೈಫ್ದು ಒಂದು ಬೇಸಿಕ್ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ನಾನು ಎಷ್ಟೇ ಮೌಲ್ಯಯುತ ವ್ಯಕ್ತಿನೇ ಆಗಿರಲಿ ಅಮೂಲ್ಯಯುತ ವ್ಯಕ್ತಿನೇ ಆಗಿರಲಿ, ಮೌಲ್ಯಯುತ ವ್ಯಕ್ತಿ ಅಂದರೆ ಏನು, ಪಾಸಿಟಿವ್ ನಂಬರ್ಸ್ +5. ಅದೇ ಅಮೂಲ್ಯಯುತ ವ್ಯಕ್ತಿ ಅಂದರೆ ಮೌಲ್ಯ ಇಲ್ಲ ನನಗೆ ಅಂದರೆ -5. ನೆಗೆಟಿವ್ ಅಂದರೆ ನನ್ನ ಕ್ಯಾರೆಕ್ಟರ್ ನೆಗೆಟಿವ್ ಅಂದಂಗೆ, ಪಾಸಿಟಿವ್ ಅಂದರೆ ನನ್ನ ಕ್ಯಾರೆಕ್ಟರ್ ಪಾಸಿಟಿವ್ ಅಂದಂಗೆ. ಅದನ್ನು 0 ಜೊತೆ ಗುಣಾಕಾರದಲ್ಲಿ ಇತ್ತು ಅಂದರೆ ಅದೇನೇ ಇರಲಿ ಸರ್ವನಾಶನೇ, 0ನೇ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ?
ಓಕೆ. ಸೊ ಈ ರೀತಿ ಎನಿ ನಂಬರ್ ಇಂಟು ಝೀರೋ ಅಂದ್ರೆ ಏನು, ಝೀರೋ. ನೆಕ್ಸ್ಟ್ ಇಲ್ಲಿ ತುಂಬ ಎರಡು ಕನ್ಸೆಪ್ಟನ್ನು ಒಂದೇ ಇದರಲ್ಲಿ ಹೇಳ್ತೀನಿ, ಸಿಂಪಲ್ ಇದೆ. ಏನು, ಜೀರೋ ಬೈ ಎನಿ ನಂಬರ್, ಜೀರೋಕ್ಕೆ ಝೀರೋ ಡಿವೈಡೆಡ್ ಬೈ, ಹಿಂಗಂದ್ರೆ ಏನು, ಝೀರೋ. ಜೀರೋ ಬೈ ಎನಿ ನಂಬರ್, ಬೇಕಾದ ನಂಬರ್ ತಗೊಳ್ಳಿ, 21 ತಗೊಳ್ಳಿ. ಜೀರೋ ಬೈ ಎನಿ ನಂಬರ್, ಜೀರೋ ಬೈ ಎನಿ ನಂಬರ್ ಅಂದ್ರೆ ಏನು, ಝೀರೋ. ಜೀರೋ ಬೈ ಮೈನಸ್ 200 ಅಂದ್ರೂ ಝೀರೋ. ಜೀರೋ ಬೈ ಪಿ ಅಂದ್ರೂ ಜೀರೋ. ಜೀರೋ ಬೈ ಎಕ್ಸ್ ಅಂದ್ರೂ ಝೀರೋ. ಅಂದರೆ ಅಂಶದಲ್ಲಿ ಜೀರೋ ಇದ್ದು ಡಿನಾಮಿನೇಟರಲ್ಲಿ ಅಂದರೆ ಛೇದದಲ್ಲಿ ಬೇಕಾದೇ ಸಂಖ್ಯೆ ಇರಲಿ, ಅದರ ಆನ್ಸರ್ ಎಷ್ಟು ಬರುತ್ತೆ ಸ್ನೇಹಿತರೆ, ಜೀರೋನೇ ಬರುತ್ತೆ. ಮುಖ್ಯವಾದ ಟೂಲು, ಪ್ರತಿಯೊಂದು ಸ್ಟೆಪ್ಪಲ್ಲಿ ನಿಮಗೆ ಮ್ಯಾಥ್ಸಲ್ಲಿ ಬರುವಂಥ ಕನ್ಸೆಪ್ಟು ಲಕ್ಷ್ಯದಲ್ಲಿರಲಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ನನ್ನ ಕ್ಲಾಸಲ್ಲಿ 9, 10, 11, 12ನೇ ಹುಡುಗರಿಗೆ ಇವೆರಡು, ಜೀರೋ ಬೈ ಎನಿ ನಂಬರ್ ಅಂದರೆ ಜೀರೋ ಅಂತಾರೆ, ಎನಿ ನಂಬರ್ ಡಿವೈಡ್ ಬೈ ಜೀರೋ ಅಂದ್ರೂ ಜೀರೋನೇ ಅಂತಾರೆ, ಕನ್ಫ್ಯೂಷನ್ ಆಗುತ್ತೆ. ಓಕೆನಾ, ಈ ಡೌಟ್ ನಿಮಗೆ ಬಾರದೇ ಇರಲಿ. ಅದೇ ರೀತಿ ಎನಿ ನಂಬರ್ ಡಿವೈಡ್ ಬೈ ಝೀರೋ ಅಂದರೆ ಅಂಶದಲ್ಲಿ ಬೇಕಾದ ಸಂಖ್ಯೆ ಇರಲಿ, ಬೇಕಾದ ಸಂಖ್ಯೆ ತಗೊಳ್ಳಿ, ಏನು, -15. ಛೇದದಲ್ಲಿ ಜೀರೋ ಇತ್ತು ಅಂದರೆ ಅದರ ಆನ್ಸರ್ ಎಷ್ಟು ಬರುತ್ತೆ ಸ್ನೇಹಿತರೆ, ಇನ್ಫಿನಿಟಿ, ನಾಟ್ ಡಿಫೈನ್ಡ್. ಓಕೆ, ಬೇಕಾದೇ ಇರಲಿ, ಅಂಶದಲ್ಲಿ ಬೇಕಾದ ನಂಬರ್ ತಗೊಳ್ಳಿ, 1 to 1 ಡಿವೈಡೆಡ್ ಬೈ ಝೀರೋ. ಎನಿ ನಂಬರ್ ಡಿವೈಡೆಡ್ ಬೈ ಝೀರೋ ಇತ್ತು ಅಂದರೆ ಅದರ ಆನ್ಸರ್ ಎಷ್ಟು ಬರುತ್ತೆ ಸ್ನೇಹಿತರೆ, ಇನ್ಫಿನಿಟಿ. ಅದೇ ರೀತಿ ಮೈನಸ್ ಪಿ ಡಿವೈಡೆಡ್ ಬೈ ಝೀರೋ ಅಂದ್ರೂ ಝೀರೋನೇ, ಬೇಕಾದೇ ನಂಬರ್ ತಗೊಳ್ಳಿ, ಅಂಶದಲ್ಲಿ ಬೇಕಾದೇ ನಂಬರ್ ತಗೊಂಡು ಛೇದದಲ್ಲಿ ಜೀರೋ ಇತ್ತು ಅಂದರೆ ಇದರ ಆನ್ಸರ್ ಏನು ಸ್ನೇಹಿತರೆ, ಇನ್ಫಿನಿಟಿ. ಲಕ್ಷ್ಯಕ್ಕೆ ಬರುತ್ತಾ? ತುಂಬ ಸಿಂಪಲ್ ಆಗಿರೋ ಕನ್ಸೆಪ್ಟು, ನೀವು ತಪ್ಪದೆ ಇವುಗಳನ್ನು ನೋಟ್ ಮಾಡ್ತಾ ಸಾಗಿ. ಓಕೆ, ಈ ಕ್ಲಾಸಸ್ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇದ್ದರೆ ನಿಮ್ಮ ಲೈಕ್, ನಿಮ್ಮ ಕಮೆಂಟ್ಸೇ ನಮಗೆ ಸ್ಫೂರ್ತಿ. ನಿಮ್ಮಿಂದ ನಾವು ಅಪೇಕ್ಷೆ ಮಾಡೋದು ಅದಷ್ಟೇ, ನಿಮ್ಮ ಕಮೆಂಟ್ಸ್, ಪಾಸಿಟಿವ್ ಕಮೆಂಟ್ಸ್, ನೆಗೆಟಿವ್ ಏನಾದರೂ ತಿಳಿದೇ ಇದ್ದರೆ ಹೇಳಿ, ಅದು ಕೂಡ ನಾವು ಸ್ವೀಕಾರ ಮಾಡ್ತೀವಿ, ತಿದ್ಕೋತೀವಿ. ಓಕೆ, ಸೊ ನೆಕ್ಸ್ಟ್ ಬರೋದು ಮತ್ತೊಂದು ಕನ್ಸೆಪ್ಟು, ಮುಖ್ಯವಾದಂಥ ಕನ್ಸೆಪ್ಟು ಏನಿದು. ಓಕೆ, ನೆಕ್ಸ್ಟ್ ಕನ್ಸೆಪ್ಟ್, ಸೆಕೆಂಡ್ ಕನ್ಸೆಪ್ಟ್ ಏನು, ಎನಿ ನಂಬರ್ ರೆಸ್ಟ್ ಟು ಜೀರೋ. ಎನಿ ನಂಬರ್ ರೆಸ್ಟ್ ಟು ಜೀರೋ ಇಸ್ ಈಕ್ವಲ್ಸ್ ಟು ಏನು, 1. ಅಂದರೆ ಎನಿ ನಂಬರ್ ಅಂದರೆ ಎನಿ ನಾನ್ ಜೀರೋ ನಂಬರ್, ಬೇಕಾದ ನಂಬರ್ ತಗೊಳ್ಳಿ. ಈಗ 5, ಎನಿ ನಂಬರ್ ಅಂದರೆ 5 ತಗೋತೀನಿ. 5 ರೆಸ್ಟ್ ಟು ಜೀರೋ 1, -21 ರೆಸ್ಟ್ ಟು ಜೀರೋ 1, 2 ರೆಸ್ಟ್ ಟು ಜೀರೋ 1, a ರೆಸ್ಟ್ ಟು ಜೀರೋ 1, 500 ರೆಸ್ಟ್ ಟು ಜೀರೋ 1. ಅಂದರೆ ಹೇಳೋದೇನು, ಬೇಸಲ್ಲಿ ಬೇಕಾದೇ ಸಂಖ್ಯೆ ಇರಲಿ, ಪವರಲ್ಲಿ ಝೀರೋ ಇತ್ತು ಅಂದರೆ ನೋಡ್ರಿ ಜೀರೋ ಎಷ್ಟೆಷ್ಟೆಲ್ಲ ಆಟ ಆಡುತ್ತೆ ಅಂತ. ಓಕೆ, ತಲೆ ಮೇಲೆ ಜರಿ ಅಂದರೆ ಪವರಲ್ಲಿ ಜೀರೋ ಇದ್ದು ಬೇಸಲ್ಲಿ ಬೇಕಾದೇ ಸಂಖ್ಯೆ ಇರಲಿ, ಅದರ ಆನ್ಸರ್ ಎಷ್ಟು ಬರುತ್ತೆ ಸ್ನೇಹಿತರೆ, 1. ಅಂದರೆ 2 ರೆಸ್ಟ್ ಟು ಜೀರೋ ಅಂದರೂ 1, 3 ರೆಸ್ಟ್ ಟು ಜೀರೋ ಅಂದರೂ 1, 4 ರೆಸ್ಟ್ ಟು ಜೀರೋ ಅಂದರೂ 1, 21 ರೆಸ್ಟ್ ಟು ಜೀರೋ ಅಂದರೂ 1. ಬೇಕಾದ ಸಂಖ್ಯೆ ತಗೊಳ್ಳಿ, ಪವರಲ್ಲಿ ಜೀರೋ ಇತ್ತು ಅಂದರೆ ಅದರ ಆನ್ಸರ್ ಎಷ್ಟು ಸ್ನೇಹಿತರೆ, 1. ಅಂಡರ್ಸ್ಟ್ಯಾಂಡ್ ಆಯ್ತಾ? ತುಂಬ ಇಂಪಾರ್ಟೆಂಟ್ ಕನ್ಸೆಪ್ಟ್ ಸ್ನೇಹಿತರೆ, ಬರ್ತಾ ಇರುತ್ತೆ, ನಾವು ಅದ್ರ ಜೊತೆ ಸಾಗ್ತಾ ಇರೋಣ. ನೆಕ್ಸ್ಟ್ ಬರೋದೇನು, ಜಬರ್ದಸ್ತ್, ವೆರಿ ಫಸ್ಟ್ ಅಂದರೆ ಇನ್ಫಿನಿಟಿ. ಇನ್ಫಿನಿಟಿ ಅಂದರೆ ಏನಪ್ಪ ಅಂತಂದರೆ, ನೀವು ಕೂಡ ನಿಮ್ಮ ಬಾಯಿಯಿಂದ ಬರೋ ಒಂದು ಪದ ಏನು, ಅನಂತ. ರೈಟ್, ಅನಂತ ಅಂತೀವಿ, ಲಿಮಿಟ್ಲೆಸ್ ಅಂತ ಅಂತೀವಿ, ಲಿಮಿಟ್ಲೆಸ್, ಮತ್ತು ಅನ್ಡಿಫೈನ್ಡ್. ಹಿಂಗಂದ್ರೆಲ್ಲ ಏನು ಅಂದರೆ ಅನಂತ. ಅನಂತ ಅಂದರೆ ಏನು ಸರ, ಎಣಿಸ್ಲಿಕ್ಕೆ ಬರಲಾರ್ದ್ರೆ ಅಂತ ಹೇಳ್ತೀರಿ, ನಿಜನಾ? ಅದರದ್ದು ಕರೆಕ್ಟ್ ಮೀನಿಂಗ್ ನೋಡಿ, ತುಂಬ ಚೆನ್ನಾಗಿ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟೆಲ್ಲ ಹೇಳೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿ, ಇನ್ಫಿನಿಟಿ ಅಂದರೆ ಈ ಸಿಂಬಲಿಂದ ರಿಪ್ರೆಸೆಂಟ್ ಮಾಡ್ತಾರೆ. ಇನ್ಫಿನಿಟಿ ಅಂದರೆ ಏನು, ಇನ್ಫಿನಿಟಿ ಈಸ್ ನಾಟ್ ಅ ರಿಯಲ್ ನಂಬರ್, ಇಟ್ ಈಸ್ ಆ್ಯನ್ ಐಡಿಯಾ. ಒಂದೇ ಕನ್ಸೆಪ್ಟಲ್ಲಿ ಇಷ್ಟು ಡೆಪ್ತಲ್ಲಿದೆ ಅಂದರೆ ಈ ಪಾಯಿಂಟು ಸ್ವಲ್ಪ ಇದನ್ನು ವಿವರವಾಗಿ ಹೇಳ್ತಾ ಇದ್ದೀನಿ. ಇನ್ಫಿನಿಟಿ ಅಂದ್ರೇನು, ಇದು ಒಂದು ನಂಬರ್ ಅಲ್ಲ. ಇಲ್ಲಿ ಮಟ ಏನು, ಇನ್ಫಿನಿಟಿ ಅಂದರೆ ಎಣಿಸ್ಲಿಕ್ಕೆ ಬರಲಾದ ನಂಬರ್ ಅಂತ ಅಂತೀವಿ. ಈ ಇನ್ಫಿನಿಟಿ ಅಂದರೆ ಏನು, ಎಣಸಕ್ಕೆ ಇದೊಂದು ನಂಬರೇ ಅಲ್ಲ. ಮತ್ತಿದೇನು, ಇಟ್ ಈಸ್ ಆ್ಯನ್ ಐಡಿಯಾ. ಇದೊಂದು ಕಲ್ಪನೆ, ಇದೊಂದು ಪರಿಕಲ್ಪನೆ. ಎಂಥ ಕಲ್ಪನೆ, ಇನ್ನೂ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀನಿ ನೋಡಿ.
ಒಂದು ನಿಮ್ಮ ನಂಬರ್ ಇರುತ್ತೆ, ಎಕ್ಸ್ ಇದೊಂದು ನಂಬರ್, ಬೇಕಾದ ನಂಬರ್ ಇರ್ಬೋದು, ಬೇಕಾದ ರಿಯಲ್ ನಂಬರ್ ಇರ್ಬೋದು. ಓಕೆ, ಇಟ್ ಈಸ್ ಲೆಸ್ ದ್ಯಾನ್ ಪಾಸಿಟಿವ್ ಇನ್ಫಿನಿಟಿ, ಇಟ್ ಈಸ್ ಗ್ರೇಟರ್ ದ್ಯಾನ್ ಮೈನಸ್ ಇನ್ಫಿನಿಟಿ. ಪಾಸಿಟಿವ್ ಇನ್ಫಿನಿಟಿ ಆ್ಯಂಡ್ ನೆಗೆಟಿವ್ ಇನ್ಫಿನಿಟಿ. ಎಕ್ಸ್ ಇದೊಂದೇನೋ ಒಂದು ರಿಯಲ್ ನಂಬರು, ವಾಸ್ತವ ಸಂಖ್ಯೆ. ಯಾವ ರೀತಿ? ಎಕ್ಸ್ ಇದೊಂದೇನು ಸಂಖ್ಯೆ, ಎಕ್ಸ್ ಬೆಕ್ಕದೇ ನಂಬರ್ ತೊಗೊಳ್ಳಿ ಸರ್, ನಾನು ಹೀಗೆ ಬರಿತೀನಿ, ಇದೊಂದು ಸಂಖ್ಯೆ ಬರಿತೀನಿ, ಇದೊಂದು ಇನ್ಫಿನಿಟಿನ ಅಥವಾ ರಿಯಲ್ ನಂಬರ್ ಅಂದರೆ ನೀನೇನಿದು ಡಿಫೈನ್ ಮಾಡಿದೀಯಾ, ನಿನಗಿದು ಬರೆಯೋಕ್ಕೆ ಬರುತ್ತೆ ಅಂದರೆ ಇದೇನಿದು ಡಿಫೈನ್ಡ್, ಇದೊಂದು ರಿಯಲ್ ನಂಬರೇ ಆಯಿತು. ಅರ್ಥ ಆಯ್ತಾ? ಈಗ ಒಂದು ಸಂಖ್ಯೆ ಬರಿತೀರಿ ನೀವು, 1 2 5 6 7 8 9 1 3 4 5 6 9 1 8 0 5 4. ಸರ್ ಇದು ಇನ್ಫಿನಿಟಿ ನಂಬರ್ ಆಯ್ತಾ? ಆಗೋ ಮಾತೇ ಇಲ್ಲ. ಯಾಕೆ? ನೀನು ಇದನ್ನು ಡಿಫೈನ್ ಮಾಡ್ತಾ ಇದೀಯಾ. ಅರ್ಥ ಆಯ್ತಿಯಲ್ಲ? ನಿನಗಿದು ಬರೆಯೋಕ್ಕೆ ಬರುತ್ತೆ ಅಂದರೆ ಇದು ಯಾವ ನಂಬರ್ ಆಯಿತು? ರಿಯಲ್ ನಂಬರ್ ಆಯಿತು. ಡಿಫೈನ್ಡ್ ಮಾಡಕ್ಕೆ ಬರ್ತಾ ಇದೆ, ನಿನಗೆ ಬರೆಯೋಕ್ಕೆ ಬರ್ತಾ ಇದೆ. ಹಾಗಾದ್ರೆ ಏನು? ಡಿಫೈನ್ ಮಾಡಕ್ಕೆ ಬರ್ತಾ ಇದೆ ಅಂದ್ರೇನು? ಇದು ಇನ್ಫಿನಿಟಿ ನಂಬರ್, ಇದು ಇನ್ಫಿನಿಟಿ ಅಲ್ಲ. ಇನ್ಫಿನಿಟಿ ಅಂದ್ರೇನು? ನಿನ್ನ ಕಲ್ಪನೆಗೂ ಮೀರಿದ್ದು. ನಿನ್ನ ತಲೆಯಲ್ಲಿ ಯಾವ ನಂಬರ್ ಬರುತ್ತೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ, ಅದಕ್ಕಿಂತ ಒಂದು ಅಂಕೆ ಜಾಸ್ತಿ. ನಾನು ಬರಿತಾ ಇದ್ದೀನಿ ಸರ್, ನಾನು ಇವತ್ತು ರಾತ್ರಿ ಪೂರ ಕುಳಿತು ಎಷ್ಟಾಗುತ್ತೋ ಅಷ್ಟು 1 0 0 0 0 0 0 0 0 ಬರಿತಾ ಹಾಕ್ತೀನಿ, ಮುಂಜಾನೆವರೆಗೂ ಬರಿತೀನಿ. ಹಾಗಾದರೆ ಅದು ಇನ್ಫಿನಿಟಿನ ಅಥವಾ ರಿಯಲ್ ನಂಬರ್? ಅಂದರೆ ಅದೊಂದು ರಿಯಲ್ ನಂಬರ್. ಯಾಕೆ? ನೀನು ಡಿಫೈನ್ ಮಾಡ್ತಾ ಇದೀಯಾ, ನೀನು ಬರಿತಾ ಇದೀಯಾ, ನಿನಗೆ ಬರೆಯೋಕ್ಕೆ ಬರ್ತಾ ಇದೆಯಾ ನಂಬರ್ ಅಂದರೆ ಅದೇನಾಯಿತು ಸ್ನೇಹಿತರೆ? ರಿಯಲ್ ನಂಬರ್ ಆಯಿತು. ಇನ್ಫಿನಿಟಿ ಆಗ್ತಾ ಇಲ್ಲ. ಇನ್ಫಿನಿಟಿ ಅಂದ್ರೇನು? ಅದೊಂದು ಕಲ್ಪನೆ, ಅದೊಂದು ನಂಬರೇ ಅಲ್ಲ. ಅದೇ ಹೇಳ್ತಾ ಇದ್ದಾನೆ ಅವನು, ಅದೊಂದು ನಂಬರೇ ಅಲ್ಲ. ನೀನು ಬರಿತಾ ಇದೀಯ ಅಂದರೆ ಅದೊಂದು ನಂಬರ್ ಆಯಿತು, ಅದೊಂದು ರಿಯಲ್ ನಂಬರ್ ಆಯಿತು. ಇನ್ಫಿನಿಟಿ ಅಂದ್ರೇನು? ನೀನು ಎಷ್ಟು ಬರಿತಾ ಇದೆಯಲ್ಲ ಅದಕ್ಕಿಂತ ಒಂದು ಜಾಸ್ತಿ. ಅರ್ಥ ಇದೆಯಲ್ಲ? ಈಗ ಎಕ್ಸಾಂಪಲ್ ಮುಖಾಂತರ ಹೇಳೋದು ಅಂದರೆ ಸ್ಟಾರ್ಸ್ ಇನ್ ದಿ ಸ್ಕೈ, ಆಕಾಶದಲ್ಲಿರುವ ನಕ್ಷತ್ರಗಳು ಎಣ್ಸಕ್ಕೆ ಬರುತ್ತಾ? ಇಲ್ಲ. ಅದಕ್ಕೆ ಏನಂತೀವಿ ನಾವು? ಇನ್ಫಿನಿಟಿ. ರೈಟ್. ವಾಟರ್ ಡ್ರಾಪ್ಸ್ ಇನ್ ಸಿ, ಸಾಗರದಲ್ಲಿ ಅಂದರೆ ಸಮುದ್ರದಲ್ಲಿರೋ ನೀರಿನ ಹನಿಗಳು ಎಣ್ಸಕ್ಕೆ ಬರುತ್ತಾ? ಇಲ್ಲ. ಓಕೆ, ಏನಂತೀವಿ ನಾವು? ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ವಾಟ್? ಇನ್ಫಿನಿಟಿ. ನನಗೆ ಎಣ್ಸಕ್ಕೆ ಬರೋದಿಲ್ಲ, ಅದೊಂದು ನಂಬರೇ ಅಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈ ಎಕ್ಸ್ ಅಂದ್ರೆ ಏನು ಅಂದರೆ, ನಾನು ಒಂದು ವಾಸ್ತವ ಸಂಖ್ಯೆ, ಬೇಕಾದೇ ತಗೊಳ್ಳಿ, ಬೇಕಾದಷ್ಟೇ ದೊಡ್ಡದೇ ತಗೊಳ್ಳಿ, ನೀನು ನಂಬರ್ ನೀನು ಬರಿತಾ ಇದೀಯ ಅಂದ್ರೆ ಇದೇನಾಯಿತು? ಇನ್ಫಿನಿಟಿ ಆಗೋದಿಲ್ಲ, ಇನ್ಫಿನಿಟಿಗಿಂತ ಸಣ್ಣದೇ. ಅದೇ ಬರ್ತಾ ಇದ್ದೀನಿ ನೋಡಿ. ಏನು ಇಲ್ಲಿ ಎರಡನೇ ಸ್ಟಾರ್ ಮಾರ್ಕಲ್ಲಿ ಹೇಳಿದ್ದೀನಿ, ಇಟ್ ರೀಪ್ರೆಸೆಂಟ್ಸ್ ಸಮಥಿಂಗ್ ಲಾರ್ಜರ್ ದ್ಯಾನ್ ಎನಿ ಫಿಕ್ಸ್ಡ್ ನಂಬರ್. ನೀನೇನು ನಂಬರ್ ಬರಿತೀಯೋ ಅದಕ್ಕಿಂತ ಒಂದು ಹೆಚ್ಚೆ. ಅದೇ ಹೇಳಿದೆ ನಾನು. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಒಟ್ಟಿನಲ್ಲಿ ಇನ್ಫಿನಿಟಿ ಬಂದಾಗ ಯಾವ ಕಾನ್ಸೆಪ್ಟ್ ನೆನಪಲ್ಲಿರಲಿ? ಇದೊಂದು ನಂಬರೇ ಅಲ್ಲ, ಇದು ನಂಬರೇ ಅಲ್ಲ. ನಂಬರ್ ಹತ್ರ ನಾನು ಬರದೆ ಅಂದರೆ ಅದು ಇನ್ಫಿನಿಟಿ ಆಗೋದೇ ಇಲ್ಲ. ಇದೊಂದು ಕಲ್ಪನೆ, ಅದ್ಭುತವಾದಂತಹ ಒಂದು ಸುಂದರವಾದಂತಹ ಕನ್ಸೆಪ್ಟ್ ಸ್ನೇಹಿತರೆ ಇದು ಇನ್ಫಿನಿಟಿ. ಓಕೆ, ಇದ್ರ ಬಗ್ಗೆ ಎಕ್ಸಾಂಪಲ್ ಅಲ್ಲಿ ನೋಡುವ. ರೈಟ್. ಇನ್ಫಿನಿಟಿ ಪ್ಲಸ್ ಆರ್ ಮೈನಸ್ ಎನಿ ನಂಬರ್ ಏನಾಗುತ್ತೆ ನೋಡುವ. ಓಕೆ, ಇನ್ಫಿನಿಟಿ ಪ್ಲಸ್ 1 ಅಂತ ಬರೆದ್ರೆ ಇನ್ಫಿನಿಟಿನೇ. ಅದು ಹೆಂಗೆ ಸರಿ? ಇನ್ಫಿನಿಟಿಯಲ್ಲಿ ಒಂದು ಕೂಡ್ತಲ್ಲ, ಇನ್ಫಿನಿಟಿ ಹೆಂಗಾಗತ್ತೆ ಅಂದರೆ ಸ್ನೇಹಿತರೆ, ಈ ಇನ್ಫಿನಿಟಿ ಅಂದರೆ ನಾನು ನಿಮಗೆ ತುಂಬ ಚೆನ್ನಾಗಿ ಹೇಳ್ತಾ ಸಾಕ್ತೀನಿ. ಇನ್ಫಿನಿಟಿ ಅಂದರೆ ಏನೋ ಒಂದು ಸಮುದ್ರ ಅಂತ ಇಟ್ಕೊಳ್ಳಿ. ಏನೋ ಒಂದು ಸಮುದ್ರದಲ್ಲಿ ಎಷ್ಟು ಹನಿಗಳಿವೆ? ಅನಂತ ಹನಿಗಳಿವೆ, ಎಣಿಸ್ಲಿಕ್ಕೆ ಬಾರದು. ಅದಕ್ಕೆ ಏನಂತೀವಿ ನಾವು? ಅದನ್ನು ಇನ್ಫಿನಿಟಿ ಅಂತ ಅಂತೀವಿ ಸಮುದ್ರವನ್ನ. ಈ ಸಮುದ್ರದ ಹನಿಗಳಲ್ಲಿ ಒಂದು ಹನಿನ ಕೂಡಿಸಿದ್ರೆ ಏನಾದರೂ ಡಿಫ್ರೆನ್ಸ್ ಆಗುತ್ತಾ? ಇಲ್ಲ. ಅದಕ್ಕೇನೋ ಸಮುದ್ರವಾಗಿ ಹೊಡಿತೆ, ಆ ಒಂದು ಹನಿ ಇಲ್ಲಿ ಕಾಣೋದೇ ಇಲ್ಲ. ಹಾಗಾಗಿ ಇದೇನಾಯಿತು? ಇನ್ಫಿನಿಟಿ. ಅದಕ್ಕೆ ಇನ್ಫಿನಿಟಿಯಲ್ಲಿ ಯಾವುದೇ ಸಂಖ್ಯೆಯನ್ನು ಕೂಡಿಸಿರಿ ಅಥವಾ ಯಾವುದೇ ಸಂಖ್ಯೆಯನ್ನು ಕಳೆಯಿರಿ, ಅದೇನಾಗಿ ಬರುತ್ತೆ ಸ್ನೇಹಿತರೆ? ಇನ್ಫಿನಿಟಿನೇ ಬರುತ್ತೆ. ಸಪೋಸ್ ಇನ್ಫಿನಿಟಿ ಮೈನಸ್ 1 lakh, ಇನ್ಫಿನಿಟಿನೇ. ಯಾಕೆ? ಇನ್ಫಿನಿಟಿ ಅಂದರೆ ಎಣಿಸ್ಲಿಕ್ಕೆ ಬಾರದು. ಅದರಲ್ಲಿದು 1,00,000 ಡ್ರಾಪ್ಸ್. ಆ ಸಮುದ್ರದ ಹನಿಗಳಲ್ಲಿ 1,00,000 ಡ್ರಾಪ್ಸನ್ನು ನಾನು ಎಣಿಸಿ ತೆಗೆದೆ ಅಂತ ಇಟ್ಕೊಳ್ಳಿ.
ಸಮುದ್ರದಲ್ಲಿ ಹನಿಗಳನ್ನು ಮತ್ತೆ ಎಣ್ಸಕ್ಕೆ ಬರುತ್ತಾ? ಈಗ ಒಂದು ಸಮುದ್ರ ಇದೆ, ಆ ಸಮುದ್ರದಲ್ಲಿದು 1,00,000 ಡ್ರಾಪ್ಸನ್ನು ನಾನು ಎಣಿಸಿ ತೆಗೆದ ಅಂದರೆ ಇನ್ನು ಉಳಿದಿರೋ ಸಮುದ್ರದ ಹನಿಗಳನ್ನು ಎಣ್ಸಕ್ಕೆ ಬರುತ್ತಾ? ಇಲ್ಲ ಅಲ್ಲ, ಮತ್ತೆ ಸಮುದ್ರ ಇದ್ದಂಗೆ ಇರುತ್ತೆ. ಸೊ ಇನ್ಫಿನಿಟಿ. ಈಗ ಇನ್ಫಿನಿಟಿ ಪ್ಲಸ್ ಎನಿ ನಂಬರ್, ಬೇಕಾದ ನಂಬರ್ ಅಡಿಷನ್ ಮಾಡಿ, ಇಲ್ಲ ಈ ಇನ್ಫಿನಿಟಿಯಲ್ಲಿ ಬೇಕಾದ ನಂಬರನ್ನು ಮೈನಸ್ ಮಾಡಿ. ಬರೋ ಉತ್ತರ ಏನು? ಇನ್ಫಿನಿಟಿ. ಓಕೆ, ಬರುತ್ತೆ, ಇನ್ಫಿನಿಟಿನೇ ಬರುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಇನ್ಫಿನಿಟಿಯಲ್ಲಿ ಯಾವುದೇ ಸಂಖ್ಯೆನ ಕೂಡಿಸ್ರಿ, ಇಲ್ಲ ಯಾವುದೇ ಸಂಖ್ಯೆನ ಕಡೀರಿ, ಬರೋ ಆನ್ಸರ್ ಏನು? ಇನ್ಫಿನಿಟಿ. ರೈಟ್. ಸೆಕೆಂಡ್, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಅಂದರೆ ಎಷ್ಟು? ಪಕ್ಕ 0 ಸರ್ ಅಂತಂತೀವಿ. ಇಲ್ಲ, ಅದು 3 ಮೈನಸ್ 3 ಅಂದರೆ 0, 100 ಮೈನಸ್ 100 ಅಂದರೆ 0. ಯಾಕೆ? ಇದೊಂದು ನಂಬರ್ಸು. ಇನ್ಫಿನಿಟಿ ಅಂದರೆ ಮೊದಲಿಗೆ ಏನು ತೆಗಿರಿ, ಅದೊಂದು ನಂಬರ್ ಅಲ್ಲ, ಅದೊಂದು ಕಲ್ಪನೆ, ಲಕ್ಷ್ಯದಲ್ಲಿರಲಿ. ಹಾಗಾದರೆ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಅಂದರೆ 0 ಬರೋದಿಲ್ಲ. ಏನು ಬರುತ್ತೆ? ಇನ್ಫಿನಿಟಿನೇ. ಅದು ಹೆಂಗೆ ಸರ್? ಇನ್ಫಿನಿಟಿಯಲ್ಲಿ ಇನ್ಫಿನಿಟಿಯನ್ನು ಕಳೆದ್ರೆ 0 ಬರಬೇಕಲ್ಲ. ನಿಮಗೆ ಮೊದಲೇ ಹೇಳಿದ್ದೀನಿ ನಾನು. ರೈಟ್, ಇದೊಂದು ಕಲ್ಪನೆ ರೀತಿಯಾಗಿ ತೆಗೆದುಕೊಳ್ಳಿ. ಯಾವ ರೀತಿ ನೋಡಿ, ಇನ್ಫಿನಿಟಿ ಅಂದರೆ ಏನು? ಒಂದು ಸಮುದ್ರ. ರೈಟ್, ಒಂದು ಸಮುದ್ರದಲ್ಲಿ ಮೈನಸ್ ಇನ್ಫಿನಿಟಿ ಅಂದ್ರೆ ಏನು? ಒಂದು ನದಿ. ಅದು ಕೂಡ ಏನು? ಇನ್ಫಿನಿಟಿ ಅಲ್ಲ. ಒಂದು ಸಮುದ್ರದಲ್ಲಿ ಇರೋ ಒಂದು ನದಿ ಅಂದರೆ ಸೇರೋ ನದಿ ನೀರನ್ನು ನಾನು ತೆಗೆದೆ ಅಂದರೆ ಉಳಿಯೋದೇನೋ? ಉಳಿಯೋ ನೀರನ್ನು ಎಣ್ಸಕ್ಕೆ ಬರುತ್ತಾ? ಇಲ್ಲ ಅಲ್ಲ, ಮತ್ತೆ ಅದೊಂದು ಇನ್ಫಿನಿಟಿಯಾಗಿ ಉಳಿದಿರುತ್ತೆ. ಅದೇ ಹೇಳಿದೆ ನಾನು, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಅಂದ್ರೆ ಏನು? ಇನ್ಫಿನಿಟಿ. ಲಕ್ಷ್ಯಕ್ಕೆ ಬರುತ್ತಾ? ಲಕ್ಷ್ಯದಲ್ಲಿರೋ ಸ್ನೇಹಿತರೆ, ಇನ್ಫಿನಿಟಿಯಲ್ಲಿ ಇನ್ಫಿನಿಟಿಯನ್ನು ಕಳೆದಾಗ 0 ಅಂತ ಹೇಳಬೇಡಿ, ಏನೋ ಇನ್ಫಿನಿಟಿ. ತಪ್ಪದೆ ನೋಟ್ ಮಾಡ್ತಾ ಸಾಗಿ. ಓಕೆ, ತುಂಬ ಅಂದರೆ ತುಂಬ ಜಾಗದಲ್ಲಿ ಇಂಥ ಕ್ವಶನ್ಸ್ ಬೇಕಾದವ್ರು ಕೇಳ್ಬೋದು. ಆನ್ಸರ್ ಹೇಳೋಕ್ಕೆ ಬರಬೇಕು. ಓಕೆ, ರೈಟ್. ಇನ್ನು ಯಾವುದೇ ನಂಬರನ್ನು ಇನ್ಫಿನಿಟಿ ಜೊತೆ ಗುಣಾಕಾರ ಮಾಡಿದಾಗ ಬರೋ ಆನ್ಸರ್ ಏನೋ? ಇನ್ಫಿನಿಟಿನೇ. ಅದೇ ಹೇಳದಲ್ಲ, ಸಮುದ್ರದ ಜೊತೆಗೆ ಎಷ್ಟೇ ನೀರನ್ನು, ಎಷ್ಟೇ ಟೈಮ್ಸ್ ನೀರನ್ನು 2 ಟೈಮ್ಸ್ ಮಾಡಿ, 3 ಟೈಮ್ಸ್ ಮಾಡಿ, 4 ಟೈಮ್ಸ್ ಮಾಡಿ ಕೂಡಿಸಿ, ಮಲ್ಟಿಪ್ಲಿಕೇಶನ್ ಮಾಡಿ, ಸಮುದ್ರದ ಜೊತೆ ಎಷ್ಟೋ ಟೈಮ್ಸ್ ನೀರನ್ನು ಗುಣಾಕಾರ ಮಾಡಿದಾಗ ಏನು ಬರುತ್ತೆ? ಬರೋ ಆನ್ಸರ್ ಮತ್ತೆ ಇನ್ಫಿನಿಟಿ. ಸಿಂಪಲ್. ಅಂಡರ್ಸ್ಟ್ಯಾಂಡ್? ಎನಿ ನಂಬರ್ ನೋಡಿ, 5 ಇಂಟು ಇನ್ಫಿನಿಟಿ ಅಂದ್ರೂ ಇನ್ಫಿನಿಟಿ. ಓಕೆ, ಮೈನಸ್ 5 ಇಂಟು ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಅಲ್ಲ, ಮೈನಸ್ ಇನ್ಫಿನಿಟಿ. ಲಕ್ಷ್ಯ ಇರಲಿ, ಯಾಕೆ ಮೈನಸ್ ಸೇರ್ತಿಲ್ಲಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇನ್ಫಿನಿಟಿ. ಮೈನಸ್ 7 ಇಂಟು ಪಾಸಿಟಿವ್ ಇನ್ಫಿನಿಟಿ, ದಟ್ ಈಸ್ ಮೈನಸ್ ಇನ್ಫಿನಿಟಿ. ಲಕ್ಷ್ಯದಲ್ಲಿ ಎರಡು ಇದೆ. ಇನ್ಫಿನಿಟಿಯಲ್ಲಿ 2 ಪ್ರಕಾರ, ಒಂದು ಪಾಸಿಟಿವ್ ಇನ್ಫಿನಿಟಿ, ಒಂದು ನೆಗೆಟಿವ್ ಇನ್ಫಿನಿಟಿ. ಲಕ್ಷ್ಯದಲ್ಲಿರಲಿ ಸ್ನೇಹಿತರೆ, ಪಾಸಿಟಿವ್ ಇನ್ಫಿನಿಟಿ ಅಂದ್ರೆ ಏನು? ದೊಡ್ಡದು. ನೆಗೆಟಿವ್ ಇನ್ಫಿನಿಟಿ ಅಂದ್ರೆ ಏನು? ಎಲ್ಲಕ್ಕಿಂತ ಸಣ್ಣದು. ಲಕ್ಷ್ಯದಲ್ಲಿ ಬರುತ್ತಾ? ಇಷ್ಟು ಲಕ್ಷ್ಯದಲ್ಲಿರಲಿ. ಪಾಸಿಟಿವ್ ಇನ್ಫಿನಿಟಿ ಅಂದ್ರೆ ಎಲ್ಲಕ್ಕಿಂತ ದೊಡ್ಡದು, ಎಣಿಸ್ಲಿಕ್ಕೆ ಬಾರದು. ಮತ್ತೆ ನೆಗೆಟಿವ್ ಇನ್ಫಿನಿಟಿ ಅಂದ್ರೆ ಏನು? ಇದು ಎಲ್ಲಕ್ಕಿಂತ ಸಣ್ಣದು, ಇದಕ್ಕೂ ಕೂಡ ಎಣಿಸ್ಲಿಕ್ಕೆ ಬರೋದೇ ಇಲ್ಲ. ಲಕ್ಷ್ಯದಲ್ಲಿರಲಿ. ಸೊ ನೆಕ್ಸ್ಟ್ ಬರೋದೇನು? ಎನಿ ನಂಬರ್ ರೆಸ್ ಟು 1 ರೆಸ್ ಟು ಎನಿ ನಂಬರ್ ಅಂದರೆ 1 ರೆಸ್ ಟು ಎನಿ ನಂಬರ್, ಬೇಕಾದ ನಂಬರ್ ತಗೊಳ್ಳಿ. -3 ತಗೊಳ್ಳಿ, 1. 1 ರೆಸ್ ಟು 7 ತಗೊಳ್ಳಿ, 1. 1 ರೆಸ್ ಟು -701 ತಗೊಳ್ಳಿ, 1. 1 ರೆಸ್ ಟು -3/4 ತಗೊಳ್ಳಿ, 1. 1 ರೆಸ್ ಟು ಬೇಕಾದ ನಂಬರ್ ತಗೊಳ್ಳಿ. 100 ಬೇಕಾದ ನಂಬರ್ ತಗೊಳ್ಳಿ. ಏನು ಬರುತ್ತೆ? 1 ಬರುತ್ತೆ. ಅದೇ 1 ರೆಸ್ ಟು ಎನಿ ನಂಬರ್ ಅಂದ್ರೆ ಏನೋ? 1. ದಿಸ್ ಇಸ್ ದಿ ಕನ್ಸೆಪ್ಟ್. ಇನ್ನು ನೋಡಿ, ಇನ್ನೊಂದು ಉಳಿತು. ಎಲ್ಲದು? ಸ್ವಲ್ಪ ಹೇಳುವಾಗ ಇಲ್ಲಿ ಬರಿಬೇಕಿತ್ತು. ಇಲ್ಲಿ ಎನಿ ನಂಬರ್, ಇಲ್ಲೇನು ಬರೆದಿವಿ? ಓಕೆ, ಎನಿ ನಂಬರ್ ಡಿವೈಡ್ ಬೈ 0 ಅಂದರೆ ಇನ್ಫಿನಿಟಿ. ಅದೇ ಎನಿ ನಂಬರ್ ಡಿವೈಡ್ ಬೈ ಇನ್ಫಿನಿಟಿನ ಈ ಕಡೆ ತೊಗೊಂಬರ್ರಿ. ರೈಟ್, ಇನ್ಫಿನಿಟಿನ ಈ ಕಡೆ ತೊಗೊಂಬರ್ರಿ, 0ನ ಈ ಕಡೆ ಹಾಕಿ. ಅಂದರೆ
ಎನಿ ನಂಬರ್ ಡಿವೈಡ್ ಬೈ ಇನ್ಫಿನಿಟಿ ಅಂದರೆ ಬರೋ ಆನ್ಸರ್ ಏನು 0 ಅಂದರೆ 5 ಡಿವೈಡ್ ಬೈ ಇನ್ಫಿನಿಟಿ ಅಂದರೆ ಅಷ್ಟಪ್ಪ. ಅಂಶದಲ್ಲಿ ಒಂದು ಸಂಖ್ಯೆ ಇದ್ದು ಛೇದದಲ್ಲಿ ಇನ್ಫಿನಿಟಿ ಇತ್ತು ಅಂದರೆ ಬರೋ ಆನ್ಸರ್ ಏನು 0. ಇಷ್ಟು ಲಕ್ಷ್ಯದಲ್ಲಿರಲಿ. ಇದು ಕೂಡ ಬರ್ಕೊಳ್ಳಿ. ಏನು ಬರ್ಕೊಳ್ಳಿ? ಎನಿ ನಂಬರ್ ಡಿವೈಡ್ ಬೈ ಇನ್ಫಿನಿಟಿ ಈಸ್ ಈಕ್ವಲ್ಸ್ ಟು ವಾಟ್ 0. ಓಕೆ, ಇವತ್ತಿನ ಕ್ಲಾಸು ತುಂಬ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ ಸ್ನೇಹಿತರೆ, ಮತ್ತೆ ಬೇಸಿಕ್ ಕ್ಲಾಸ್ ನಂಬರ್ 3ಯಲ್ಲಿ ಸಿಗುವ. ಕ್ಲಾಸ್ ಇಷ್ಟ ಆಗ್ತಿತ್ತು ಅಂದರೆ ತಪ್ಪದೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವ PSTR, GPSTR, HSTR ಯಾವುದೇ ಶಿಕ್ಷಕರ ನೇಮಕಾತಿ ಇರ್ಬೋದು ಅಥವಾ ಬೇಸಿಕ್ಕಾಗಿ ನಿಮಗೆ ಮ್ಯಾಥ್ಸಲ್ಲಿ ಏನು ಬೇಕೋ ಅದನ್ನು ನಾನು ಕೊಡೋ ಪ್ರಯತ್ನ ಮಾಡ್ತಾನೆ ಸಾಕ್ತೀನಿ. ಮತ್ತು ಮುಂದಿನ ಕ್ಲಾಸಲ್ಲಿ ಸಿಗುವ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾಪ್ ಮಾಡುವ. ಥ್ಯಾಂಕ್ ಯು.